ಸೊ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀನಿ. ನಾನ್ ಬಂದಿದ್ದೀನಿ ಟ್ಯಾಟೂ ಸ್ಟುಡಿಯೋ ಇಂಕ್ ಬಾಯ್ ಟ್ಯಾಟೂಸ್ಗೆ. ಇಂಕ್ ಬಾಯ್ ಅವ್ರ ಹೆಸರು ನಂಗೆ ಮರ್ತೋಗುತ್ತೆ, ಅಭಿರಾಜ್. ಟ್ಯಾಟೂ ಯಾಕಪ್ಪ ಅಂತಂದ್ರೆ ಇಲ್ಲಿ ನನ್ಗೆ ಆಕ್ಸಿಡೆಂಟ್ ಕಾರ್ ಇದೆ, ಕಾಣಿಸ್ತಿದ್ದೇನೋ ಗೊತ್ತಿಲ್ಲ, ಚೂರು ಕಾಣಿಸುತ್ತೆ. ಸೊ ಅದನ್ನ ಕವರ್ ಅಪ್ ಮಾಡಿಸ್ತಾ ಇದ್ದೀನಿ. ಅಂಡ್ ಇನ್ನೊಂದು ಟ್ಯಾಟೂ ಏನು ಅಂತ ಆಮೇಲೆ ಹೇಳ್ತೀನಿ. ಒಬ್ಬಳೆ ಬಂದ್ಬಿಟ್ಟಿದ್ದೀವಿ, ಧೈರ್ಯ ಮಾಡ್ಬಿಟ್ಟು ನೋವಾದ್ರೆ ನಾನೇ ಕುತ್ಕೋಬೇಕು. ಅಳ್ಬಾರ್ದು, ಮಕ್ಳು ಅಳ್ಬಾರ್ದು. ನಂಗೆ ಆಕ್ಚುಲಿ ಆಪರೇಷನ್ ಆದಾಗ್ಲೇ ಡಾಕ್ಟರ್ ಹೇಳ್ಬಿಟ್ಟಿದ್ರು, ಮಾರ್ಕ್ ಹೋಗಲ್ಲ, ನೀವು ಯಾವಾಗ ಡಿಸೈಡ್ ಮಾಡ್ತೀರೋ ಅವಾಗ ಟ್ಯಾಟೂ ಹಾಕಿಸ್ಕೊಂಬಿಡಿ ಅಂತ. ಆಫ್ಟರ್ 4 years I decided. ಒಂದು ಮಿಸ್ಟ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. What a song! Hello, welcome back to my YouTube channel. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಸೊ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀನಿ. ಸ್ಪೆಷಲ್ ಅಂತಂದ್ರೆ ನಾನೇನೋ ಒಂದು ಸ್ಪೆಷಲ್ ಆಗಿ ಸರ್ಪ್ರೈಸ್ ಮಾಡ್ಕೊಡೋಣ ಅಂತ. ಇಟ್ಸ್ ಅ ಲಾಂಗ್ ಟರ್ಮ್ ಅವಾಗಿಂದ ಮಾಡ್ಕೋಬೇಕು ಅನ್ಕೊಂಡೆ, ಬಟ್ ಆಗಿರ್ಲಿಲ್ಲ. ಸೊ ಇವಾಗ ಧೈರ್ಯ ಮಾಡಿ ಹೋಗ್ತಾ ಇದೀನಿ. ಸೊ ಎಲ್ಲಿ ಹೋಗ್ತಾ ಇದೀನಿ ಏನು ಅಂತ ಎಲ್ಲ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಸೊ ಎಸ್, ಎಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ನಾನು ಬಂದಿದ್ದೀನಿ ಟ್ಯಾಟೂ ಸ್ಟುಡಿಯೋ ಇಂಕ್ ಬಾಯ್ ಟ್ಯಾಟೂಸ್ಗೆ. ನಾನು ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ. ಏನು ಹಾಕಿಸ್ಕೊತಾ ಇದ್ದೀನಿ, ಯಾವ್ದಕ್ಕೆ ಹಾಕಿಸ್ಕೊತಾ ಇದ್ದೀನಿ, ಪ್ರತಿಯೊಂದು ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಯಾಕಪ್ಪ ಅಂತಂದ್ರೆ ಇಲ್ಲಿ ನನ್ಗೆ ಆಕ್ಸಿಡೆಂಟ್ ಕಾರ್ ಇದೆ, ಕಾಣಿಸ್ತಿದ್ದೇನೋ ಗೊತ್ತಿಲ್ಲ, ಚೂರು ಕಾಣಿಸುತ್ತೆ. ಸೊ ಅದನ್ನ ಕವರ್ ಅಪ್ ಮಾಡಿಸ್ತಾ ಇದ್ದೀನಿ. ಅಂಡ್ ಇನ್ನೊಂದು ಟ್ಯಾಟೂ ಏನು ಅಂತ ಆಮೇಲೆ ಹೇಳ್ತೀನಿ. ಇಂಕ್ ಬಾಯ್ ಅವ್ರ ಹೆಸರು ನಂಗೆ ಮರ್ತೋಗುತ್ತೆ, ಅಭಿರಾಜ್. ಓಕೆ, ಸೊ ಹೌ ಎಕ್ಸೈಟೆಡ್ ಆರ್ ಯು? ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೀನಿ ಆಕ್ಚುಲಿ. ಮೇಲೆ ಅದು ಫಿಕ್ಸ್ ಮಾಡಿರೋ ಬೋನು. ಸೊ ಎಸ್, let's start. ನೀವು ನೋವಲ್ಲ ಅಂತ ಧೈರ್ಯ ಏನು ಬಯಲಪ್ಪ. ಓಕೆ, ಒಬ್ಬಳೆ ಬಂದ್ಬಿಟ್ಟಿದ್ದೀವಿ, ಧೈರ್ಯ ಮಾಡ್ಬಿಟ್ಟು ನೋವಾದ್ರೆ ನಾನೇ ಕುತ್ಕೋಬೇಕು. ಅಳ್ಬಾರ್ದು, ಮಕ್ಳು ಅಳ್ಬಾರ್ದು. ಡಿಸ್ಟರ್ಬೆನ್ಸ್ ಇದ್ರೆ ಕ್ಷಮೆ ಇರಲಿ, ನಾನೇ ಎಲ್ಲ ಶೂಟ್ ಮಾಡ್ತಾ ಇರೋದು. ಅಲ್ಲ, ಒಂದ್ಸಲ ವ್ಯೂವರ್ಸಿಗೆ ಹೇಳ್ಬಿಡ. ಫೈನ್ ಗೈಸ್, ಐ ಆಮ್ ಫೈನ್. ಪೇನ್ ಆಗ್ತಾ ಇಲ್ಲ ಆಕ್ಚುಲಿ, ಫೈನ್. ನಂಗೆ ಆಕ್ಚುಲಿ ಆಪರೇಷನ್ ಆದಾಗ್ಲೇ ಡಾಕ್ಟರ್ ಹೇಳ್ಬಿಟ್ಟಿದ್ರು, ಮಾರ್ಕ್ ಹೋಗಲ್ಲ, ನೀವು ಯಾವಾಗ ಡಿಸೈಡ್ ಮಾಡ್ತೀರೋ ಅವಾಗ ಟ್ಯಾಟೂ ಹಾಕಿಸ್ಕೊಂಬಿಡಿ ಅಂತ. ಆಫ್ಟರ್ 4 years I decided. ಒಂದು ಮಿಸ್ಟ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. What a song!
ಇಷ್ಟ. ಸೊ ಹಾಗಾಗಿ ಲೈಫಲ್ಲಿ ಏನೇ ಸ್ಕಾರ್ ಇದ್ರೂ ಕ್ಲಿಯರ್ ಮಾಡಿಕೊಂಡು ಟ್ರಾವೆಲ್ ಮಾಡಿ ಅನ್ನೋದು ಥೀಮ್. ಆ್ಯಂಡ್ ಯಾ, ಇಟ್ಸ್ ನೈಸ್. ಆ್ಯಂಡ್ ದೇರ್ ಇಸ್ ಒನ್ ಸ್ಮಾಲ್ ಸ್ಟಾರ್ ಆಲ್ಸೋ ದೇರ್. ಸೊ ಬ್ಯೂಟಿಫುಲ್. ಜಸ್ಟ್ ಇಲ್ಲಿ ಓಕೆನಾ, ಬಟ್ ಐಸ್ ಏನು ಬೇಡ. ಬೇಡ. ಈ ಲೈನ್ ಬಂದ್ಬಿಟ್ಟು ಜಸ್ಟ್ ನೋಸ್ದು ಒಂದು ಶಾಡೋ ಟೈಪ್ ಜಸ್ಟ್ ಒಂದು ಲೈನ್ ಬರುತ್ತೆ ಅಷ್ಟೇ. ಓಕೆ ಅಲ್ವಾ? ಬಿಕಾಸ್ ಇದು ಏರ್ಸ್ ಎಲ್ಲ ಮಾಡಿದ್ರೆ ನಮ್ಗೆ ಅಷ್ಟು ಅನ್ಸಲ್ಲ. ನೋಡಿ ಇದ್ರದ್ದು ಸೇಮ್ ಕಣ್ಬೇಕಾ ಇದಕ್ಕೆ? ಬೇಕಾಗತ್ತಾ? ಕಣ್ಣು ಬೇಕಂದ್ರೆ ಓಕೆ, ಇಲ್ಲಾಂದ್ರೆ ನೋಸ್ ಬೇಕಾದ್ರೆ ಒಂದು ಮಾಡ್ಬೋದು. ನೋಸ್ ಮಾಡಿ ಜಸ್ಟ್ ಔಟ್ಲೈನ್ ಮಾತ್ರ. ನಿಮ್ಗೆ ಟೇಲ್ ಬರಲ್ಲ, ಜಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಈ ಥರ. ಇದ್ರದ್ದು ಕಣ್ಣೇ ಕಾಣಲ್ಲ ಇನ್ನೊಂದು ಏನೋ ನೋಡು, ಮಾಡ್ಬಿಟ್ಟು ತೋರಿಸ್ತೀನಿ. So the next tattoo is going to be very very special. It's my husband kuda surprise because 3 kids which we have like Rich, Million and Gudiya. So ನಾನು ಅವ್ರದ್ದು tattoo ಹಾಕಿಸ್ಕೊಂತಾ ಇದ್ದೀನಿ, just an outline. So I'm getting it done here ಈ ಪಾರ್ಟ್ಗೆ. So ಈ tattoo ಆಯಿತು. You can see this looks beautiful. ಸ್ವಲ್ಪ ಪೇನ್ ಇದೆ ಅಷ್ಟೇ, but yeah. Of course, it's gonna be a very very special tattoo. ಯಾಕೆಂದರೆ first Rich, October 7th, 2020 he came into my life. ಅವತ್ತಿಂದ ಇವತ್ತುವರೆಗೂ ನನ್ನ ಲೈಫ್ನ ತುಂಬ ಚೆನ್ನಾಗಿ ಮೌಲ್ಡ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾನೆ. ಹೀ ಈಸ್ ಎವ್ರಿಥಿಂಗ್ ಟು ಮೀ. ನಾನು ಆ್ಯಕ್ಚುಲಿ ಅವತ್ತಿಂದ ಅವನ ಜೊತೆ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ಪೋಸ್ಟ್ಪೋನ್ ಆಗ್ತಾಯಿತ್ತು. ಅದಾದಮೇಲೆ ಫ್ಯಾಮಿಲಿ ಎಕ್ಸ್ಟೆಂಡ್ ಆಯಿತು. ದೆನ್ ಕಮ್ಸ್ ಮಿಲಿಯನ್. ಐ ಸ್ಟಿಲ್ ರಿಮೆಂಬರ್ ಮಿಲಿಯನ್ ನಾನು ಮೀಟ್ ಮಾಡಿಲ್ಲ, ಬಟ್ ನಾನೇ ಸೆಲೆಕ್ಟ್ ಮಾಡಿದೆ, ಅಂದರೆ ಲೈಕ್ ಮಿಲಿಯನನ್ನು. ದೇ ವಾಸ್ ಒನ್ ಪಿಕ್ಚರ್ ಸಚು ಹ್ಯಾಡ್ ಸೆಂಟ್, ಲೈಕ್ ತುಂಬ ಎಮೋಷ್ನಲಿ ಮಿಲಿಯನ್ ಸಚುನ ನೋಡ್ತಾ ಇದ್ದ. ಸೊ ಐ ವಾಸ್ ಲೈಕ್ ಎಸ್, ಇವನೇ ಅಂತ ನಾನು ಡಿಸೈಡ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಮಿಲಿಯನ್, ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕ್ ಸ್ಟ್ರೆಸ್ಸಲ್ಲಿ ನಗ್ಸೋದಾಗಲಿ, ಅವನ್ನ ಬ್ಯುಸಿಯಾಗಿಡೋದಾಗಲಿ, ಅವ್ನಿಗೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಾಗಲಿ, ನನ್ನ ಹಸ್ಬೆಂಡ್ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ಅವ್ನು ಅಂಟ್ವಾಳದ ಕಾಯಿ ಯಾವಾಗಲೂ ಅಂಟ್ಕೊಂಡೇ ಓಡಾಡ್ತಿರ್ತಾನೆ ಅಂತ. ಈಸ್ ವೆರಿ ಕ್ಲಿಂಗಿ. ಸೊ ಮಿಲಿಯನ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಆರ್ ಐಶ್ವರ್ಯ ರೈ, ಗುಡಿಯಾ ರಾಣಿ. ನನಗೆ ಕ್ಯಾಟ್ಸ್ ಬಗ್ಗೆ ನಾಲೆಜೇ ಇಲ್ಲ, ಬಟ್ ಒನ್ ಫೈನ್ ಡೇ ಐ ಫೆಲ್ಟ್ ಲೈಕ್ ಓಕೆ ಐ ನೀಡ್ ಅ ಕ್ಯಾಟ್. ಸೊ ಕರ್ಕೊಂಬಂದ್ಬಿಟ್ಟೆ. ಶೀ ಈಸ್ ಅ ಡಿಫ್ರೆಂಟ್ ಆರಾ, ಶಿ ಈಸ್ ಅ ಡಿಫ್ರೆಂಟ್ ಎನರ್ಜಿ, ಶೀ ಈಸ್ ಸೋ ಬ್ಯೂಟಿಫುಲ್, ಶೀ ಈಸ್ ಸೋ ಅಮೇಝಿಂಗ್. ಸೊ ಅವಳು ಕೂಡ. ಸೊ 3 ಜನದ ಮಕ್ಕಳು ನಾನು ಟ್ಯಾಟೂ ಹಾಕ್ಸ್ಕೋತೇನೆ. ಇಟ್ಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಇವತ್ತು ನಾನು ಒನ್ ಆಫ್ ದ ಡಿಸೈರ್ ಅಥವಾ ಡ್ರೀಮ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಡಿಸೈರ್ ಅಂತಲೇ ಅನ್ಬೋದು. ಯಾವತ್ತೂ ರಿವೀಲ್ ಮಾಡಿರಲಿಲ್ಲ. ಲೈಕ್ ನನಗಿತ್ತು 2 ಅಣ್ಣಂದ್ರ ಜೊತೆಗೆ ಒಂದು ತಂಗಿ ಇದ್ದರೆ ಚೆನ್ನಾಗಿರತ್ತೆ ಅನ್ನೋದು. ಅದು ರಿಯಲ್ ಲೈಫಲ್ಲಿ ನನಗೆ ಹೇಗೆ ನಡೆಯುತ್ತೆ ಅನ್ನೋದು ಐ ಆಮ್ ನಾಟ್ ಶ್ಯೂರ್. ಸೊ ಪೆಟ್ ಪೇರೆಂಟಿಂಗ್ ಮುಖಾಂತರ ನಾನು ಅದನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಯಾ, ಇಟ್ಸ್ ಅ ವೆರಿ ಅಮೇಝಿಂಗ್ pet parenting kids tattoo, and a very very special tattoo. So finally 2 tattoo ಆಯಿತು. Thank you so much Abhi, thanks a lot. Welcome. ಹಾನೆಸ್ಟ್ಲಿ ಸೇಯಿಂಗ್ ತುಂಬಾ ಪೇನ್ ಆಗಲಿಲ್ಲ. ಅದು ಒಂದು ಶೂರ್ ಸೆಕೆಂಡ್ ಲೇಯರ್ ಹಾಕ್ಬೇಕು ನಂಗೆ ಸ್ವಲ್ಪ ಪೇನ್ ಆಯಿತು, ಬಿಕಾಸ್ ಐ ವಾಸ್ ನಾಟ್ ವೆಲ್. ಸೊ ಬಾಡಿ ಸ್ವಲ್ಪ ವೀಕ್ ಆಗಿತ್ತು. ಸೊ ಹಾಗಾಗಿ ಇಟ್ ವಾಸ್ ಅನ್ ಅಮೇಝಿಂಗ್ ವರ್ಕ್. ದಿಸ್ ಇಸ್ ನಾಟ್ ಅ ಕೊಲಾಬ್ರೇಷನ್ ಪೋಸ್ಟ್, ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ಯಾರಾದರೂ ಟ್ಯಾಟೂ ಹಾಕಿಸ್ಬೇಕು ಈ ಥರ ಮೆಮೊರೀಸ್ ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್, ನಾನು ನಂಬರ್ ಕಡೆ ಹಾಕ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದ್ರ ನೆಕ್ಸ್ಟ್ ಎಲ್ಲ ಹೆಂಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು. ಬಾಯ್ ಫಾರ್ ನೌ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.